ನಮಸ್ಕಾರ. ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮ ಇವತ್ತಿನ ಅತಿಥಿ ಸುಮಲತಾ ಅಂಬರೀಶ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಂಬರೀಶ್ ಅವರು ಹೇಗಿದ್ದಾರೆ? ಅವರ ಆರೋಗ್ಯ ಹೇಗಿದೆ? ಅವ್ರು ಚೆನ್ನಾಗೇ ಇದ್ದಾರೆ. ಆರೋಗ್ಯ ಅಂದರೆ ಬಹುಶಃ ಎಲ್ಲರೂ ಅವ್ರ ಬಗ್ಗೆ ಅಂದರೆ ರಿಪೋರ್ಟ್ಸ್ ಬರೋದು ಸುಮ್ಮನೆ ಪದೇ ಪದೇ ಅದೇನೋ ಅವ್ರಿಗೆ ಏರ್ಪೇರಾಗಿದೆ ಅನ್ನೋದು ಸ್ವಲ್ಪ ಅದು ತಪ್ಪು. ಯಾಕೆಂತಂದರೆ ಒಬ್ಬರು ಒಂದು 65 years ಆದಮೇಲೆ ಈವನ್ ನಾರ್ಮಲ್ ಪೀಪಲ್ಗೂ ಹೆಲ್ತ್ ಚೆಕಪ್ಸ್ ಅನ್ನೋದು ಬೇಕಾಗುತ್ತೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದಾಗ ಇನ್ನಷ್ಟು ಜಾಸ್ತಿ ಕೇರ್ ತಗೋಬೇಕಾಗುತ್ತೆ. ಅದಕ್ಕೆ ಪ್ರತಿ ಸಲನೂ ಅದೇನೋ ಆಗಿಬಿಟ್ಟಿದೆ ಅಂದ್ಕೊಳ್ಳೋದು ಸ್ವಲ್ಪ ತಪ್ಪು. ಆ ಟೈಮಲ್ಲಿ ಒಂಥರ ಹೆದರಿಕೆ, ಭಯ ಇತ್ತಾ ಆ ಸಂದರ್ಭದಲ್ಲಿ, ಸಿಂಗಾಪುರಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ? ಎಸ್, ಎಲ್ಲರೂ ಅಂದರೆ ಯಾವತ್ತೂ ಆ ಥರ ನೋಡಿದ್ದಲ್ಲ ಅವ್ರನ್ನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರಿಗೆ ಯಾವತ್ತೂ ಒಂದು ಜ್ವರನೂ ಬರಲ್ಲ. ಒಂದು ಸಣ್ಣ ಒಂದು ಕೋಲ್ಡ್ ಆದರೂ ಇದಾದರೂ ತುಂಬ ರೇರ್ ಅವ್ರಿಗೆ ಬರೋದು. ಅವ್ರು ಎಷ್ಟು ಟ್ರಾವೆಲ್ ಮಾಡಿದ್ರು, ಎಷ್ಟೇ ಧೂಳಲ್ಲಿ ಬಿಸಿಲಲ್ಲಿ ಅವರು ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಿರ್ಬೇಕಾದ್ರೂ ಏನೂ ಆಗ್ತಿರ್ಲಿಲ್ಲ ಅವ್ರಿಗೆ. ಸೊ ಫಸ್ಟ್ ಟೈಮ್ ಅಂಥ ಒಬ್ಬರು ಒಂದು ಸ್ಟ್ರಾಂಗ್, ನಮ್ಮೆಲ್ರಿಗಿಂತ ಒಂದು 100 times ಸ್ಟ್ರಾಂಗರ್ ಅಂದ್ಕೊಂಡಿರೋ ಒಬ್ಬರನ್ನ ಆ ಥರ ನೋಡಿದಾಗ ಡೆಫಿನೆಟ್ಲಿ ಎಲ್ಲರೂ ಸ್ವಲ್ಪ ನಡ್ಗೋತ್ವಿ. ಅದು ಇಟ್ ಈಸ್ ನಾಟ್ ಅ ಸಿಚುವೇಶನ್ ದಟ್ ಐ ವುಡ್ ಲೈಕ್ ಟು ರಿಪೀಟ್ ಆರ್ ರಿಮೆಂಬರ್. ನೀವು ಹೇಳಿದ್ರಿ ಅಂದರೆ ಅವರು ತುಂಬ ಸ್ಟ್ರಾಂಗ್ ಅಂತ ಹೇಳಿ, ಹೆಲ್ದಿ ಇಶ್ಯೂಸ್ಗೆ ನಾವು ತೆಗೆದುಕೊಂಡ್ರೆ ಹೇಗೆ ಅವರ ಲೈಫ್ ಸ್ಟೈಲೇ ಕಾರಣ ಅಂತ ಅನ್ಸುತ್ತಾ ಆ ಥರ ಇರೋದಕ್ಕೆ ಹಿಂದಿನಿಂದಲೂ ಕೂಡ? ಹ್ಯಾಬಿಟ್ಸ್ ಅಫ್ಕೋರ್ಸ್ ಸ್ವಲ್ಪ ಅದಕ್ಕೆ ಆ್ಯಡ್ ಆಗುತ್ತೆ, ಬಟ್ ಆಸ್ ಇಟ್ ಈಸ್ ಜೆನೆಟಿಕ್ಸ್ ಪ್ಲೇ ಅ ಬಿಗ್ ಪಾರ್ಟ್ ನನ್ನ ಪ್ರಕಾರ. ಹಾಗಾಗಿ ಅವರು ಆ್ಯಂಡ್ ಆಲ್ಸೋ ಅವ್ರದ್ದೊಂದು ಒಳ್ಳೆ ಹ್ಯಾಬಿಟ್ ಮೊದಲಿಂದ ಏನು ಅಂದರೆ ಅವ್ರು ಜಾಸ್ತಿ ಯಾವತ್ತೂ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ. ಒಂದು ಸಣ್ಣ ಜ್ವರನೋ ಕೋಲ್ಡ್ ಬಂದರೂ ನಾವೆಲ್ಲ ತಕ್ಷಣ ಒಂದು ಹೆಡ್ಏಕ್ಗೋನೋ ಒಂದು ಟ್ಯಾಬ್ಲೆಟ್ ಹಾಕುತ್ತೆ. ಅವರು ಯಾವತ್ತೂ ಹಾಕೊಳ್ತಲ್ಲ, ಇಲ್ಲ ಏನು ತಗೊಳಲ್ಲ ಅವರು. ಅಂದ್ರೆ ಅವ್ರ ಜ್ವರನೇ ಬರದೆ ತುಂಬಾ ರೇರ್. ತುಂಬ ನಾನು ನೋಡೇ ಇಲ್ಲ 25 ವರ್ಷದಲ್ಲಿ, ಮೇ ಬಿ ಒನ್ಸ್ ನೋಡಿರ್ಬೋದು. ಇದೇನಾದ್ರೂ ಅಡ್ಡಿ ಆಗ್ತಾ ಇದೆ ಅವರ ರಾಜಕೀಯಕ್ಕೆ ಅಂತ ಹೇಳಿ, ಅವರ ಆರೋಗ್ಯ? ಅಡ್ಡಿ ಅಂತ ಹೇಳಲ್ಲ ನಾನು. ಯಾಕೆಂತಂದರೆ ಅವರದೊಂದು ಕೆಪಾಸಿಟಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರೋರ್ಗೆ ಮಾತ್ರ ಗೊತ್ತು. ಈ ಹ್ಯಾಸ್ ಅ ಮಿಷನ್, ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದರ ಪ್ರಕಾರ ಈ ಡೇಟ್ ಒಳಗೆ ಆಗಬೇಕು ಅಂದರೆ ಅದು ಆಗಲೇಬೇಕು. ಅದು ಯಾರೂ ತಡೆಯೋಕ್ಕಾಗಲ್ಲ. ಅವರು ಅದು ಹಾಸ್ಪಿಟ್ಲಲ್ಲಿದ್ರೂ ಒಂದು ಫೋನಲ್ಲಿ ಮಾಡಿಸ್ಬಿಡ್ತಾರೆ ಆ ಕೆಲಸನ. ಸೊ ಅವರ ಹೆಲ್ತ್ಗೂ ಇಫ್ ಹಿ ಹ್ಯಾಸ್ ಅ ಪರ್ಪಸ್ ಆ್ಯಂಡ್ ಎ ಮಿಷನ್, ಅದು ಯಾವತ್ತೂ ಇದನ್ನು ಆಬ್ಸ್ಟೆಕಲ್ ಆಗಿಲ್ಲ ಅವ್ರಿಗೆ. ಏನಂತಾರೆ, ಫ್ರೆಂಡ್ಸ್ ಇದ್ದಾರೆ ಅಂತ ಒಂದು ಇನ್ಫ್ಲೂಯೆನ್ಸ್ ಮಾಡೋ ಒಂದು ಸ್ಟೇಜನ್ನು ಅವರು ಅರ್ನ್ ಮಾಡ್ಕೊಂಡಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಸೊ ಅವರೊಂದು ಫೋನ್ ಕಾಲಲ್ಲಿ ಮಾಡೋಷ್ಟು ಕೆಲಸನ ರಾಜಕಾರಣಿಗಳು, ಲೀಡರ್ಸ್ ಇದಾರಲ್ಲ, ಅವರೊಂದು 100% ಎಫರ್ಟ್ ಮಾಡಿದ್ರು ಅದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಚಾಲೆಂಜ್. ಈಗ ಅದು ಜನರಿಗೆ ಕಾಣೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಆ ಪ್ಲೇಸ್ಗೆ ಹೋಗಲ್ಲ, ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲ್ಲ, ಜನರ ಜೊತೆ ಇರೋದಿಲ್ಲ ಅನ್ನೋದನ್ನ ಸಾಕಷ್ಟು ಅವ್ರ ಮೇಲೆ ಆರೋಪ ಕೇಳಿ ಬರುತ್ತೆ. ಅವ್ರದ್ದು ಒಂದು ಡ್ರಾಬ್ಯಾಕ್ ಏನಂದ್ರೆ ಅವರು ಅಡ್ವರ್ಟೈಸ್ ಮಾಡ್ಕೊಳ್ಳಲ್ಲ. ದಟ್ ಈಸ್ ವಾಟ್ ಐ ಆಲ್ವೇಸ್ ಟೆಲ್ ಹಿಮ್. ಎಲ್ಲರೂ ಏನೂ ಇಲ್ಲದೆ ಇರೋದನ್ನು ಅವರು ಒಂದಷ್ಟು ಪ್ರೊಜೆಕ್ಟ್ ಮಾಡಿಕೊಂಡು ಎಲ್ರಿಗೂ ಹೇಳ್ಕೊಂಡು ಒಂಥರ ಅಡ್ವರ್ಟೈಸ್ಮೆಂಟ್ ಥರ ಮಾಡೇ ಬಿಡ್ತಾರೆ. ಅದು ಇವ್ರು ಮಾಡಲ್ಲ. ಅದು ಇವರು ಇರೋದನ್ನು ಆ್ಯಕ್ಚುಲಿ ಮುಚ್ಚಿಟ್ಬಿಡ್ತಾರೆ. ಎಲ್ಲರ ಜನಕ್ಕೆ ಗೊತ್ತಾಗತ್ತೆ ಆ ಊರಲ್ಲಿ ಏನೋ ಮಾಡಿದ್ದೀನಿ, ಆ ಊರಿನವ್ರಿಗೆ ಗೊತ್ತು ತಾನೆ, ಅಷ್ಟೇ ಸಾಕು ನನಗೆ, ಬೇರೆ ಅವ್ರಿಗೇನು ಗೊತ್ತಾಗಬೇಕಾಗಿಲ್ಲ. ಈ ಥರ ಇವ್ರದ್ದು. ನಾನು ಮಾಡಿರೋದನ್ನ ನಾನೇನು ಹೇಳ್ಕೊಳ್ಳೋದು, ಜನ ಹೇಳಬೇಕು, ನಾನು ಹೇಳ್ಕೊಳ್ಳಲ್ಲ ಅಂತ. ಸೊ ದಟ್ ವೇ ಪೊಲಿಟಿಕಲಿ ಅವರು ಆ ಗೇಮ್ನ ಬೇರೆಯವ್ರ ಥರ ಪ್ಲೇ ಮಾಡಲ್ಲ. ಬಟ್ ವಾಟ್ ವೇ ಐ ಚೂಸ್, ನನ್ನ ದಾರಿ ಯಾವುದು ಅಂತ ಒಂದು ಇವ್ರದ್ದು ತುಂಬ ಅದು ಸ್ಟಬ್ ಅನ್ನೋದು. ಯಾರೇ ಹೇಳಿದ್ರು ಕೇಳಲ್ಲ. ಇಟ್ಸ್ ಮೈ ವೇ ಆರ್ ಹೈವೇ. ನನ್ನ ಇಷ್ಟ, ನನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡ್ತೀನಿ. ಬಟ್ ಯಾರಿಗೂ ಕೆಟ್ಟದಂತೂ ಮಾಡಲ್ಲ. ಸೊ ಹಾಗಾಗಿ ಅವರ ಕ್ಯಾರೆಕ್ಟರ್ ಏನು ಅಂತ ನನ್ನ ಪ್ರಕಾರ ಇಡೀ ಪ್ರಪಂಚಕ್ಕೆ ಗೊತ್ತು ಅಂಬರೀಷ್ ಏನು ಅಂತ. ಕೆಲವರು ಅವರವರ ಒಂದು ಸೆಲ್ಫಿಶ್ ರೀಸನ್ಸ್ಗೋಸ್ಕರ ಅದನ್ನು ಅವರು ಓಪನ್ ಆಗಿ ಹೇಳಲ್ಲ. ಯಾಕಂದರೆ ಹಂಗೆ ಹೇಳಿದ್ರೆ ಅವ್ರು ಡೌನ್ ಆಗ್ತಾರೆ. ಬಟ್ ಅವ್ರಿಗೂ ಗೊತ್ತು ಇವರೇನು ಅಂತ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವ್ರು ಯಾವಾಗ್ಲೂ ಮಾತಾಡ್ತಾರೆ. ಏನೇ ಆದ್ರೂ ನೇರವಾಗಿ ಹೇಳುವಂತದ್ದು, ಮನಸ್ಸಲ್ಲಿ ಇಟ್ಕೊಳ್ಳದೆ ಇರುವಂತಹ ಗುಣ ಕೂಡ ಅಂಬರೀಶ್ ಅವ್ರಿಗೆ. ಇದೇನಾದ್ರೂ ಅವ್ರಿಗೆ ಡ್ರಾಬ್ಯಾಕ್ ಆಗಿದೆ ಅಂತ ಅನ್ಸುತ್ತೆ ರಾಜಕೀಯದಲ್ಲಿ?
ಇರ್ಬೋದು ಯಾಕೆಂದ್ರೆ ರಾಜಕೀಯದಲ್ಲಿ ಬೇಕಾದಷ್ಟು ಐ ಥಿಂಕ್ ನಾವು ನಮ್ಮನ್ನ ಆಕ್ಟರ್ಸ್ ಅಂತ ಹೇಳ್ಕೊತೀವಿ, ಬಟ್ ನಮ್ಗಿಂತ ಒಂದು 1000 ಟೈಮ್ಸ್ ಅಷ್ಟು ಆಕ್ಟಿಂಗ್ ಮಾಡ್ಬೇಕಾಗುತ್ತೆ. ಹೌದೌದು, ಬಟ್ ಇವ್ರದ್ ಮಾಡಲ್ಲ. ಬಟ್ ಇವ್ರನ್ನ ಆ ತರ ಆಕ್ಸೆಪ್ಟ್ ಮಾಡಿದ್ದಾರೆ ಜನ, ಮನ್ಸಲ್ಲಿ ಏನು ಇಲ್ಲ, ಹಿ ಡಸಂಟ್ ಮೀನ್ ಎನಿಥಿಂಗ್ ಬ್ಯಾಡ್ ಅನ್ನೋದು ಅವ್ರಿಗೆ ಗೊತ್ತು. ಹಿ ಹ್ಯಾಸ್ ದಟ್ ಫ್ರೆಂಡ್ಲಿ ರ್ಯಾಪೋ, ಆ ಥರನೇ ಮಾತಾಡ್ತಾರೆ. ಅವ್ರೇನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೋ ಒಂಥರ ಪೊಲಿಟಿಷಿಯನ್ ಥರ ಮಾತಾಡಲ್ಲ. ನೀವು ನೋಡ್ದ ಹಾಗೆ ಹೇಗೆ ಅಂಬರೀಷ್ ಅವರು? ಅಂದರೆ ಫಸ್ಟ್ ಮೀಟ್ ಮಾಡಿದಾಗ್ಲೂ ಇಷ್ಟೇ ಅವ್ರ ಬಗ್ಗೆ ನಾನು, ಅಂದರೆ ನಾನು ಸ್ವಲ್ಪ ಕ್ವಾಯ್ಟ್ ಆಗಿರೋದ್ರಿಂದ ನಾನು ಅಷ್ಟು ಮಾತಾಡಿಸ್ತಿರ್ಲಿಲ್ಲ. ಬಟ್ ಎಲ್ಲರೂ ಬಂದು ಹೇಳೋರು ಈ ಥರ, ಅಂದರೆ ಶೂಟಿಂಗಲ್ಲಿ ಆ ಸ್ಪಾಟಲ್ಲಿ ಆ ವರ್ಕ್ ಮಾಡೋರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಅಂದರೆ ಸಣ್ಣ ಪುಟ್ಟ ಸ್ಪಾಟ್ ಬಾಯ್ಸು, ಪ್ರೊಡಕ್ಷನ್ ಬಾಯ್ಸು, ಲೈಟ್ ಬಾಯ್ಸು, ಅವ್ರು ಆ್ಯಕ್ಚುಲಿ ಅವರಿಂದ ನಮಗೆ ನಿಜಾಂಶ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಾನು ಆ್ಯಕ್ಟ್ ಮಾಡಿರೋಂಥ ಕೊಲೀಗ್ಸಲ್ಲಿ ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಇವರು ಎಲ್ಲರ ಜೊತೆಯಲ್ಲೂ ಸೇಮ್ ಅದು ಒಂದೇ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋದು, ಅಥವಾ ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ನಿಂತ್ಕೊಂಡು ಮಾಡೋದು, ಮನಿ ಹೆಲ್ಪ್ ಮಾಡೋದು, ಫಿನಾನ್ಷಿಯಲಿ ಹೆಲ್ಪ್ ಮಾಡೋದು, ಇದೆಲ್ಲ ಐ ಡೋಂಟ್ ಥಿಂಕ್ ಯಾರ ಹತ್ರನೂ ನಾನು ಕೇಳಿರ್ಲಿಲ್ಲ. ಇವ್ರೊಬ್ಬರ ಹತ್ರನೇ ಇತ್ತು ಆ ನೇಚರ್. ಈ ಸಲ ಕೂಡ ಎಲೆಕ್ಷನ್ಗೆ ನಿಲ್ತಾರೆ, ಯಾಕಂದ್ರೆ ಅವ್ರು ಮೊನ್ನೆ ಹೇಳ್ತಾ ಇದ್ರು ನನಗೆ ಸೀಟ್ ಕೊಟ್ಟರೆ ನಾನು ಖಂಡಿತ ನಿಲ್ತೀನಿ, ಗೆಲ್ತೀನಿ ಅಂತ. ಆ ಕಾನ್ಫಿಡೆನ್ಸ್ ಅವರಿಗೆ ಇದೆಯಾ? ಯಾಕಂದ್ರೆ ಜನರು ಅಲ್ಲಿಗೆ ಹೋಗೋದಿಲ್ಲ, ಆದ್ರೂ ಕೂಡ ಆ ಕೆಲಸಗಳಿಂದ ತಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವರಿಗೆ ಹೇಗೆ? ಅವರು ಅಲ್ಲಿ ಹೋಗೋದಿಲ್ಲ ಅನ್ನೋದು ಕರೆಕ್ಟ್ ಅಲ್ಲ, ಅವ್ರು ಹೋಗ್ತಾ ಇರ್ತಾರೆ. ಬಟ್ ಅದನ್ನ ಅವರು ಏನು ದೊಡ್ಡದಾಗಿ ಒಂದು ಪ್ರಚಾರ ಮಾಡ್ಕೊಳ್ಳಲ್ಲ ಅಷ್ಟೇ. ಅದೇ ನನ್ನ ಪ್ರಕಾರ ಅವರಲ್ಲಿರೋ ಡ್ರಾಬ್ಯಾಕ್ ಅದು ಒಂದೇ. ಅದೇನೋ ಮೀಡಿಯಾಗೆ ಹೇಳ್ಕೋಬೇಕು, ಅಥವಾ ಹಿ ಡಸಂಟ್ ಬಿಲೀವ್ ಇನ್ ಸೋಷಿಯಲ್ ಮೀಡಿಯಾ, ಅದೆಲ್ಲ ಅವ್ರು ನಂಬೋದೇ ಇಲ್ಲ. ಕೆಲಸ ಆಗ್ಬೇಕು, ಅಲ್ಲಿ ಜನಕ್ಕೆ ಗೊತ್ತಾಗುತ್ತೆ. ಸೊ ಸಮ್ ಹೌ ಹಿ ಹ್ಯಾಸ್ ದ ಕಾನ್ಫಿಡೆನ್ಸ್ ಅಂಡ್ ದ ಕೆಪಾಸಿಟಿ ಟು ಪುಲ್ ಆಫ್ ಥಿಂಗ್ಸ್. ಅಂದರೆ ನಾನಿದು ಅವರಷ್ಟು ಕಾನ್ಫಿಡೆನ್ಸ್ ಆ ವಿಷಯದಲ್ಲಿ ಯಾರಿಗೂ ಇರಲ್ವೇನೋ. ಈ ಸಲ ಕೂಡ ಆ ಕಾನ್ಫಿಡೆನ್ಸ್ ಇದೆಯಾ ಅಂದ್ರೆ? ಅವರು ಮಂಡ್ಯಕ್ಕೆ ಮಾಡಿರೋಂಥ ಕೆಲಸ, ಅವರು ಅಲ್ಲಿ ಇಟ್ಕೊಂಡಿರೋ ಅವ್ರಿಗೆ ಒಂದು ಪ್ರೀತಿ ಆಗ್ಲಿ, ನಾನು ಏನಕ್ಕೆ ಹೇಳಿದ್ರೆ ಈ ಸಲ ತುಂಬಾ ಹೆಸರುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳಿ. ಲಾಟ್ ಆಫ್ ಪೀಪಲ್ ಕ್ಯಾನ್ ಕಮ್ ಇನ್ ಟು ಪಾಲಿಟಿಕ್ಸ್, ಬಟ್ ಅವರೆಲ್ಲ ಅಂಬರೀಷ್ ಆಗಕ್ಕೆ ಸಾಧ್ಯ ಇಲ್ಲ. ಯಾರ ಪ್ಲೇಸ್ ಅವ್ರಿಗೆ ಇರುತ್ತೆ, ಕಷ್ಟಪಟ್ಟರೆ ನೀವು ನಿಮ್ಮ ಪ್ಲೇಸ್ಗೆ ರೀಚ್ ಆಗ್ಬೋದು. ಬಟ್ ಅಂಬರೀಷ್ ಪ್ಲೇಸ್ ರೀಚ್ ಆಗೋಕೆ ಐ ಥಿಂಕ್ ಇನ್ನ ಯಾರಾದ್ರು ಹುಟ್ಟು ಬರ್ಬೇಕೇನೋ. ಅವ್ರು ಯಾಕೆ ಅಷ್ಟೊಂದು ಇಷ್ಟ ಮಂಡ್ಯ ಅಂದ್ರೆ ಅಂತ ಹೇಳಿ? ಅಂದರೆ ಫಸ್ಟ್ ಎಲೆಕ್ಷನ್ ಇಂದ ದ ವೇ ದೇ ಹ್ಯಾವ್ ರೆಸ್ಪಾಂಡೆಡ್ ಟು ಹಿಮ್, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನನ್ನ ಜನ, ನನಗೆ ಅಷ್ಟು ಪ್ರೀತಿ ತೋರಿಸ್ತಾರೆ. ಕರ್ನಾಟಕದಲ್ಲಿ ಎಲ್ಲಿ ಹೋದ್ರೂ, ಯಾವುದೇ ಬೇರೆ ಡಿಸ್ಟ್ರಿಕ್ಟ್ಗೆ ಹೋದ್ರೂ ಮಂಡ್ಯದ ಗಂಡು ಅಂತ ಕರೀತಾರೆ. ಅಂದರೆ ಅವ್ರ ಡಿಸ್ಟ್ರಿಕ್ಟ್ ಅಲ್ಲ, ಮಂಡ್ಯ ಅಲ್ಲ ಅವರು, ಆದರೂ ಆ ಹೆಸರು ಅವ್ರಿಗೆ ಒಂದು ಇದು. ಈ ಸೇಸ್ ನನಗೆ ಮಂಡ್ಯ ಫಸ್ಟು, ಅದಾದಮೇಲೆ ಫ್ಯಾಮಿಲಿ. ಬೇಕಾದಷ್ಟು ಸಲ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡುವಾಗ ಅದನ್ನೇ ಹೇಳೋದು ಅವರು. ಈ ಸಲ ನಿಮ್ಮ ಪ್ರಕಾರ ಅವರು ಚುನಾವಣೆಗೆ ನಿಲ್ಬೇಕು ಅಂತ ಅನ್ಸುತ್ತೆ? ಅವರ ಹೆಲ್ತ್ ಎಲ್ಲವನ್ನ ನೋಡ್ಕೊಂಡು ಈ ಸಲ ನಿಲ್ಬೇಕು ಅಂತ ಅನ್ಸುತ್ತಾ ಹೇಗೆ? ನನಗೆ ಆಸ್ ಅ ವೈಫ್ ಮೈ ಪ್ರಯಾರಿಟೀಸ್ ಇಸ್ ಹೆಲ್ತ್. ಯಾರೋ ಪ್ರೆಷರ್ ಮಾಡ್ತಿದ್ದಾರೆ, ಇಲ್ಲ ಇನ್ನೊಬ್ರು ಫೋರ್ಸ್ ಮಾಡ್ತಿದ್ದಾರೆ, ಅದೆಲ್ಲ ಯು ಶುಡ್ ನಾಟ್ ಗಿವ್ ಪ್ರಯಾರಿಟಿ. ಇಫ್ ಯು ಆರ್ ಹೆಲ್ತಿ ಆ್ಯಂಡ್ ಯು ಫೀಲ್ ಫಿಟ್, ನೀವು ಖಂಡಿತ ಐ ಥಿಂಕ್ ಯು ಶುಡ್ ಫೈಟ್. ಅವ್ರಿಗೆ ಏನನ್ಸುತ್ತೆ? ಅವರ ಮನಸ್ಸಲ್ಲಿ ಏನಿದೆ? ಅವ್ರು ಹೇಳಲ್ಲ. ಇದುವರೆಗೂ ಅವರು ನಿಲ್ಲೋ ವಿಚಾರನೂ ನಾವು ಇದು ಬೇಕಾದಷ್ಟು ಜನ ನಾನು ಹೇಳಿದಾಗ ನನ್ನನ್ನು ಕೇಳ್ತಾ ಇರ್ತಾರೆ ಎಲ್ಲರೂ, ಅವ್ರು ನಿಲ್ತಿದ್ದಾರಾ, ನಿಲ್ಲಲ್ವಾ, ಎಲ್ಲಿಂದ ನಿಲ್ತಾರೆ, ಇದು ನನ್ಗೆ ಗೊತ್ತಿಲ್ಲ ಅನ್ಬೇಕಾದ್ರೆ ಅವರು ದೇ ಥಿಂಕ್ ಐ ಆಮ್ ಲೈಯಿಂಗ್. ಬಟ್ ಐ ಥಿಂಕ್ ನಾಟ್ ಲಾಸ್ಟ್ ಟೈಮ್, ಆ ಪ್ರೀವಿಯಸ್ ಟೈಮ್ ಅವ್ರು ನಿಲ್ತಿದ್ದಾರೆ ಅನ್ನೋ ವಿಷಯನ ಟಿವಿಲಿ ನೋಡಿ ನನಗೆ ಗೊತ್ತಾಗಿತ್ತು. ಓಕೆ, ದಿಸ್ ಇಸ್ 100% ಟ್ರೂತ್. ಸೊ ಹಿ ಡಸಂಟ್ ಟೆಲ್, ಹಿ ವೋಂಟ್ ಟೆಲ್. ಅಂಬರೀಷ್ ಅವರ ಪತ್ನಿ ಆಗಿರೋದು ಈಸಿನಾ? ನೋ, ಇಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಜಾಬ್ಸ್. ಅದು ಐ ಥಿಂಕ್ ಹಿ ನೋಸ್ ಇಟ್, ಹಿಸ್ ಫ್ರೆಂಡ್ಸ್ ನೋ ಇಟ್. ಅವರ ಸ್ನೇಹಿತರಿಗೂ ಗೊತ್ತು, ಅವರ ಫ್ಯಾಮಿಲಿನವ್ರಿಗೂ ಗೊತ್ತು. ಅವರೇ ಬಂದು ಹೇಳ್ತಾರೆ ನಿಮ್ಮ ಪೇಷನ್ಸ್ಗೆ ನಮಸ್ಕಾರ ಅಂತ. ಬಿಕಾಸ್ ಯು ನೀಡ್ ಲಾಟ್ ಆಫ್ ಪೇಷನ್ಸ್ ವಿತ್ ಹಿಮ್. ಅವ್ರು ಕೆಲವೊಂದು ವಿಷಯದಲ್ಲಿ ತುಂಬ ಐ ಥಿಂಕ್ ಸಣ್ಣ ಮಕ್ಕಳಕ್ಕಿಂತ ಅವರು ಇದು ಮಾಡ್ತಾರೆ, ಟ್ರಬಲ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಯು ನೀಡ್ ಪೇಷನ್ಸ್ ಮೋರ್ ದೆನ್ ಮದರ್ ತೆರೇಸಾ.
ಅಷ್ಟು ಪೇಷನ್ಸ್ ಬೇಕು ಅವ್ರ ಜೊತೆಲಿ ಡೀಲ್ ಮಾಡೋಕ್ಕೆ. ಹೆಲ್ತ್ ವಿಷಯಕ್ಕೆ ಬಂದಾಗ ಈಸ್ ವೆರಿ ರೆಕ್ಲೆಸ್. ಅವರು ಡಾಕ್ಟರ್ ಮಾತು ಕೇಳಲ್ಲ. ಚೆಕಪ್ಸ್ಗೆ ಅಂದರೆ ತುಂಬ ಫೋರ್ಸ್ ಮಾಡಿ ಪುಷ್ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗಬೇಕು. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಹೇಳಿದ್ನ ಇದು ಯಾಕೆ ಹಿಂಗೆ ಮಾಡಬೇಕು, ನಾನು ಮಾಡಲ್ಲ, ಡಾಕ್ಟರ್ ಹೇಳಿದ್ರೆ ನಾನು ಮಾಡಿಬಿಡ್ಬೇಕಾ, ಈ ಥರ ಎಲ್ಲ ಕ್ವಶನ್ ಮಾಡ್ತಾರೆ. ಸೊ ಅವೆಲ್ಲ ಸ್ವಲ್ಪ ವೆನ್ ಇಟ್ ಹ್ಯಾಪನ್ಸ್ ಯು ನೀಡ್ ಲಾಟ್ ಆಫ್ ಪೇಷನ್ಸ್ ಟು ಹ್ಯಾಂಡಲ್. ಸೊ ದಟ್ ಈಸ್ ದ ಟಫೆಸ್ಟ್ ಪಾರ್ಟ್. ಆ ವಿಚಾರದಲ್ಲಿ ಯಾರು ಮಾತು ಕೇಳ್ತಾರೆ? ಅವರು ಯಾರ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಒಂದ್ ಕಡೆ ನೀವು ಕೂಡ ಚಿತ್ರರಂಗದಲ್ಲಿ ಇದ್ದೀರಿ, ಅವರು ಇನ್ನೊಂದ್ ಕಡೆ ಚಿತ್ರರಂಗ ಪ್ಲಸ್ ರಾಜಕೀಯ. ಟೈಮ್ ಮ್ಯಾನೇಜ್ ಮಾಡುವಂತದ್ದು ಹೇಗೆ ಅಂತ, ಅವರು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗತ್ತಾ ಅವ್ರಿಗೆ? ಹೇಳ್ಬೇಕು ಅಂದ್ರೆ ಬಿಗಿನಿಂಗ್ ಅವ್ರಿಗೆ ಟೈಮ್ ಇರಲಿಲ್ಲ. ಬಿಫೋರ್ ಹಿ ಎಂಟರ್ಡ್ ಪಾಲಿಟಿಕ್ಸ್ ಆಲ್ಸೋ ಅವ್ರ ಲೈಫ್ ಸ್ಟೈಲ್ ಯಾವತ್ತು ಹಿ ಫೆಲ್ಟ್ ಹಿ ಬಿಲಾಂಗ್ ಟು ಫ್ರೆಂಡ್ಸ್. ಫ್ರೆಂಡ್ಸ್ ಅನ್ನೋದು ಅವರ ಲೈಫಲ್ಲಿ ತುಂಬ ತುಂಬ ಒಂದು ಮುಖ್ಯವಾದ ಸ್ಥಾನ ಫ್ರೆಂಡ್ಸ್ಗೆ. ದಟ್ಸ್ ಹೌ ಹಿ ಹ್ಯಾಡ್ ಸೋ ಮೆನಿ ಫ್ರೆಂಡ್ಸ್ ಆ್ಯಂಡ್ ಹಿ ಹ್ಯಾಸ್ ಸಚ್ ಒಂಥರ ವಾಸ್ಟ್ ಸರ್ಕಲ್ ಇದೆ ಅವ್ರಿಗೆ. ಸೊ ಆ ವಿಷಯದಲ್ಲಿ ಸಮ್ಟೈಮ್ಸ್ ಮೇ ಬಿ ನಮಗೆ ಒಂದು ಇದು ಆರ್ಗ್ಯುಮೆಂಟ್ಸ್ ಬರ್ತಾ ಇತ್ತು. ಏನು ಫ್ರೆಂಡ್ಸೇ ಅಂದರೆ ಫ್ಯಾಮ್ಲಿಗೂ ಇಂಪಾರ್ಟೆನ್ಸ್ ಇರಬೇಕಲ್ಲ. ಇಲ್ಲ, ನನ್ನ ಫ್ರೆಂಡ್ಸೇ ಮೊದಲಿಂದ, ನಿನ್ಗೆ ಗೊತ್ತು ತಾನೆ, ನನ್ನ ಫಸ್ಟಿಂದನೂ ನಾನು ಹಿಂಗೆ ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂದರೆ ನನ್ನ ಫ್ರೆಂಡ್ಸ್ನು ನೀನು ಆಕ್ಸೆಪ್ಟ್ ಮಾಡಬೇಕು. ಇಟ್ಸ್ ಓಕೆ, ಬಿಕಾಸ್ ಅವರು ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗಿರೋದು. ಸೊ ದಟ್ ಮೇಕ್ಸ್ ಮೀ ಪ್ರೌಡ್ ದಟ್ ಐ ಮ್ಯಾರಿಡ್ ಟು ದಿಸ್ ಮ್ಯಾನ್ ಅನ್ನೋದು ಅದು ಎಷ್ಟು ಜನಕ್ಕೆ ಸಿಗುತ್ತೆ, ಅದೂ ಯೋಚನೆ ಮಾಡ್ಬೇಕು ನಾವು. ಮದುವೆ ಆಗೋ ಸಂದರ್ಭದಲ್ಲಿ ಇವೆಲ್ಲ ಈ ತರ ಇದೆ ಅನ್ನೋದು ಗೊತ್ತಿತ್ತ ನೀವು? ಇಲ್ಲ, ಮದುವೆ ಆಗೋವಾಗ ಅವ್ರ ಮನುಷ್ಯರು ಇವರು ಈ ತರ ಇಷ್ಟು ಫ್ರೆಂಡ್ಸ್ ಒಂದು ಲೆವೆಲ್ಗೆ ಇದ್ರು. ಆವಾಗ್ಲೂ ಅವ್ರದ್ದು ಆಕ್ಟಿವಿಟೀಸು, ಅವ್ರ ಲೈಫ್ ಸ್ಟೈಲು ತುಂಬಾನೇ ಒಂದು 24 hours ಬ್ಯುಸಿ ಇರೋವಂಥ ಒಬ್ಬರೇ ಅಂತಾನೆ ಗೊತ್ತಿತ್ತು. ಬಟ್ ಅವರಲ್ಲಿರೋ ಕೆಲವೊಂದು ಸಮ್ ಸ್ಪೆಷಲ್ ಕ್ವಾಲಿಟೀಸ್, ದಟ್ ಈಸ್ ವಾಟ್ ಅಟ್ರಾಕ್ಟೆಡ್ ಮೀ. ಅಂದರೆ ಆ ಕ್ವಾಲಿಟೀಸ್ ನಾನು ಯಾರಲ್ಲೂ ನೋಡಿರಲಿಲ್ಲ. ದಟ್ ಮೇಡ್ ಹಿಮ್ ಸ್ಪೆಷಲ್ ಟು ಮೀ. ನಿಮ್ಮ ಯಾವ ಗುಣ ಅವ್ರಿಗೆ ಇಷ್ಟ? ಯಾವ್ದಾದ್ರು ಹೇಳಿದ್ದಿದ್ಯಾ ಅವರು? ಅವ್ರು ಹೇಳಲ್ಲ. ಇಲ್ಲಿವರೆಗೂ ಇದೊಂದು ಇಷ್ಟ ಅಥವಾ ಈ ತರ ಇಷ್ಟ ಇಲ್ಲ ಆ ಥರ ಕಮ್ಯುನಿಕೇಟ್ ಮಾಡುವಂಥ ಪರ್ಸನಾಲಿಟಿನೇ ಅಲ್ಲ ಅವರು. ಯಾಕಂದ್ರೆ ಅವ್ರು ಸ್ಟ್ರೈಟ್ ಆಗಿ ಮಾತಾಡೋರು, ಬಟ್ ಪ್ರೇಸ್ ಮಾಡುವಂಥದ್ದು ಏನು ಇಲ್ವಾ? ಇಲ್ಲ, ಪ್ರೇಸ್ ಮಾಡಲ್ಲ. ಅವ್ರಿಗೆ ಸಮ್ಟೈಮ್ಸ್ ಇಫ್ ಹಿ ಡಸಂಟ್ ಲೈಕ್ ಸಮಥಿಂಗ್ ಅದನ್ನು ಮಾತ್ರ ತುಂಬ ಅವರು ಓಪನ್ ಆಗಿ ತುಂಬ ವೆಹಮೆಂಟ್ ಆಗಿ ಹೇಳ್ತಾರೆ. ಬಟ್ ವೆನ್ ಹಿ ಸೈಲೆಂಟ್ ನಾವು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಇಷ್ಟ ಆಯ್ತು ಅಂತ. ಏನು ಹೇಳಲಿಲ್ಲ ಅಂದ್ರೆ ಇಟ್ಸ್ ಓಕೆ ಅಂತ ನಮ್ಗೆ ಅನ್ನಿಸ್ಬೇಕು ಅಷ್ಟೇ. ರಾಜಕೀಯಕ್ಕೆ ಬರೋದಾದ್ರೆ ಅವರ ಮಿನಿಸ್ಟರ್ ಆದ್ಮೇಲೆ ಅವರಿಂದ ಆ ಪೋಸ್ಟ್ ಕೂಡ ಹೋಯ್ತು ಅಂತ, ಆ ಸಂದರ್ಭದಲ್ಲಿ ಅವ್ರು ಬೇಜಾರು ಏನಾದ್ರು ಮಾಡ್ಕೊಂಡಿದ್ಯಾ, ಅಥವಾ ನನ್ಗೆ ಏನ್ ಬರುತ್ತೆ ಅದು ಸಾಕು, ನನ್ನ ಜನಸೇವೆಗೆ ಓಕೆ ಅದೇ ಅಂತ ಅನ್ಸಿದ್ಯಾ? ಅವ್ರ ನೇಚರ್ ಏನು ಅಂದ್ರೆ ನನಗೆ ನಾನು ಯಾವತ್ತೂ ಕೇಳಿ ಬಂದಿಲ್ಲ, ಕೇಳ್ಕೊಳಕ್ಕೆ ಹೋಗಿಲ್ಲ. ನನಗೆ ಇದು ಕೊಡು, ನನಗೆ MLA ಟಿಕೆಟ್ ಕೊಡಿ, ಅಥವಾ ನನಗೆ ಮಿನಿಸ್ಟ್ರಿ ಕೊಡಿ. ಎಲ್ಲರೂ ಅವರು ವೆನ್ ಹಿ ಬಿಕೇಮ್ MLA ಎಲೆಕ್ಷನ್ ಗೆದ್ದಾದ್ಮೇಲೂ ಎಲ್ಲರೂ ಹೇಳ್ತಾ ಇದ್ರು, ಆ MLA ಡೆಲ್ಲಿಗೆ ಹೋಗ್ತಿದ್ದಾರೆ, ಇವರು ನಿಮ್ಮ ಫ್ರೆಂಡ್ ಅವ್ರು ಡೆಲ್ಲಿಗೆ ಹೋಗ್ತಿದ್ದಾರೆ, ಅಲ್ಲಿ ಹೈಕಮಾಂಡ್ನ ಮೀಟ್ ಮಾಡ್ತಿದ್ದಾರೆ, ಇನ್ನೊಬ್ಬನ ಮೀಟ್ ಮಾಡ್ತಿದ್ದಾರೆ, ನೀವೇನು ಹೋಗ್ತಾನೆ ಇಲ್ಲ, ಅದೇನು ಇದೇನು. ಇವರು ಯಾರನ್ನೂ ಫೋನು ಮಾಡಿಲ್ಲ, ಎಲ್ಲೂ ಹೋಗಿಲ್ಲ. ಹಿ ವಾಸ್ ದ ಓನ್ಲಿ ಪರ್ಸನ್ ಹೂ ಡಿಡ್ಂಟ್ ಗೋ ಟು ಡೆಲ್ಲಿ. ಇನ್ಫ್ಯಾಕ್ಟ್ ಇಫ್ ಇಟ್ ಇಸ್ ಗಾನ್, ಇಟ್ ಇಸ್ ಗಾನ್. ನನಗೇನು ನಷ್ಟ ಇಲ್ಲ. ನನ್ನ ಕೆಲಸ ನಾನು ಈವನ್ ವಿತೌಟ್ ಬೀಯಿಂಗ್ ಎ ಮಿನಿಸ್ಟರ್ ಐ ಕ್ಯಾನ್ ಡೂ ದ ಸೇಮ್ ವರ್ಕ್ ಅಂತ ಅವ್ರ ಕಾನ್ಫಿಡೆನ್ಸ್ ಇದೆ. ನೀವು ನೋಡಿದ ಹಾಗೆ ಅವರು ರಾಜಕೀಯದಲ್ಲಿದ್ದಾರೆ, ರಾಜಕೀಯದಿಂದ ಸಾಕಷ್ಟು ಜನ ಬರ್ತಾರೆ, ಅಥವಾ ಅವ್ರ ಸಪೋರ್ಟರ್ಸ್ ಕೂಡ ಬರ್ತಾರೆ. ನಿಮ್ಮ ಹತ್ರ ಹೇಳ್ಕೊಂಡಿದ್ಯಾ ಈ ಸಮಸ್ಯೆ ಇದೆ? ಹೇಳ್ತಾರೆ, ಬಟ್ ಬಿಕಾಸ್ ದೇ ನೋ ನಾನು ಅಷ್ಟು ಇನ್ವಾಲ್ವ್ ಆಗಲ್ಲ ಅಂತ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿದೆ. ಈಗ ಗೊತ್ತಿದೆ, ಮೊದಲು ಸ್ವಲ್ಪ ಆ ಥರ ಬಂದು ಕೇಳೋರು. ಬಟ್ ಐ ಡೋಂಟ್ ಇನ್ವಾಲ್ವ್ ಮೈ ಸೆಲ್ಫ್. ಇನ್ಫ್ಯಾಕ್ಟ್ ಇವರ ಸ್ಟಾಫೇ ನನಗೆ ಹೇಳಿದ್ರು, ಇವ್ರ ಮಿನಿಸ್ಟರ್ ಆಗಿ ಒಂದು 6 months or 1 year ಆದಮೇಲೆ ಅವ್ರು ಬಂದು ಹೇಳಿದ್ರು, ಮೇಡಮ್ ನೀವೊಬ್ಬರೇ ಮಿನಿಸ್ಟರ್ಸ್ ಫ್ಯಾಮ್ಲಿಯಲ್ಲಿ ಅಥವಾ ಮಿನಿಸ್ಟರ್ಸ್ ವೈಫಲ್ಲಿ ಒಂದು ವಿಷಯಕ್ಕೆ ನೀವು ಇಂಟರ್ಫಿಯರ್ ಆಗದೆ, ಒಂದು ಟ್ರಾನ್ಸ್ಫರ್ ಅಥವಾ ಒಂದು ಒಫಿಷಿಯಲ್ ವಿಷಯದಲ್ಲಿ ಇದೇನು ಇದು ಹಿಂಗೆ ಆಗಬೇಕು ಅಂತ ಹೇಳ್ದೇ ಒಬ್ಬರು ಅಂದರೆ ನೀವೊಬ್ಬರೇ ಮೇಡಮ್. ಅವ್ರ ಡ್ರೈವರಿಂದ ಹೇಳೋರು ನನಗೆ, ಆ ಗೌರ್ಮೆಂಟ್ ಡ್ರೈವರಿಂದ ಇವರ ಅಫಿಷಿಯಲ್ ಸ್ಟಾಫ್ ಎಲ್ಲ ಬಂದು ಹೇಳೋರು.
ಸೊ ಹಾಗಾಗಿ ಐ ಫೀಲ್ ಮೋರಲಿ ಇಟ್ ಇಸ್ ನಾಟ್ ರೈಟ್ ಫಾರ್ ಮೀ. ಬಟ್ ಅಂಥದ್ದೇನಾದರೂ ಸಪೋಸ್ ಅವರಿಲ್ಲ ಊರಲ್ಲಿ ಬಂದು ಯಾರೋ ನಮ್ಗೆ ಈ ಥರ ಕಷ್ಟ ಇದೆ ಅಂತ ಹೇಳುವಾಗ ಐ ಕನ್ವೆ ದ ಮೆಸೇಜ್, ಬಟ್ ಐ ಡೋಂಟ್ ಟ್ರೈ ಟು ಇನ್ಫ್ಲೂಯೆನ್ಸ್ ಹಿಮ್. ಒಂದು ಸಂದರ್ಭದಲ್ಲಿ ಕೇಳಿ ಬಂತು ಸುಮಲತಾ ಅವರು ಕೂಡ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಾರೆ, ನಿಲ್ತಾರೆ ಎಲೆಕ್ಷನ್ಗೆ ಅಂತ. ಆ ಥರದ್ದು ಸಿಚುವೇಶನ್ ಇದೆಯಾ? ಆ ಥರದ ಸಿಚುವೇಶನ್ ಯಾವತ್ತೂ ಬಂದಿಲ್ಲ. ಯಾಕಂದ್ರೆ ಇವರು ಕ್ಲಿಯರ್ಲಿ ಫಸ್ಟಿಂದಾನೇ ಹೇಳ್ಕೊಂಡು ಬಂದಿದ್ದಾರೆ, ನನಗೆ ಇಷ್ಟ ಇಲ್ಲ ನನ್ನ ಹೆಂಡತಿ ಆಗಲಿ ನನ್ನ ಮಗಾನು ಬರೋಕೆ ನನಗೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ಹಂಗೆ ಅವ್ರಿಗೆ ಆ ಆಟಿಟ್ಯೂಡ್, ಇಫ್ ಯು ಡಿಂಟ್ ಫೀಲ್ ದಟ್ ವೇ ಐ ಕುಡ್ ಹ್ಯಾವ್ ಈಸಿಲಿ ಬಿಕಮ್. ಅಂದ್ರೆ ಆ ಫೀಲರ್ಸ್ ಇತ್ತು, ಆಫರ್ಸ್ ಇತ್ತು, ನೀವು ಆಗಿ ನೀವು ಟ್ರೈ ಮಾಡಿ, ಅಥವಾ ನೀವು ಟ್ರೈ ಮಾಡೋದು ಬೇಡ, ನೀವು ಅಂದ್ರೆ ನಾವು ತಂದು ಕೊಡ್ತೀವಿ, ಈ ಲೆವೆಲ್ವರೆಗೂ ಇತ್ತು. ಬಟ್ ಐ ನೋ ಹಿ ಡಸಂಟ್ ಲೈಕ್ ಇಟ್. ನಿಮ್ಮಿಬ್ಬರಲ್ಲೂ ಕೂಡ ಮಗನ ಬಗ್ಗೆ ಇರುವಂತಹ ಕನಸೇನು? ಐ ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಲೈಕ್ ನೀನೇನೋ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, IAS ಆಗಬೇಕು, ಆ ಥರ ನಾ ಹೇಳಲ್ಲ. ಯು ಸೆಲೆಕ್ಟ್ ವಾಟ್ ಯು ವಾಂಟ್ ಟು ಡೂ. ನನ್ನ ಕಂಡೀಷನ್ ಏನಂದರೆ ನೀನು ಎಡ್ಯುಕೇಷನ್ ಫಿನಿಷ್ ಮಾಡಬೇಕು. ಅದಾದಮೇಲೆ ಯು ಕ್ಯಾನ್ ಸೆಲೆಕ್ಟ್ ವಾಟ್ ಎವರ್ ಯು ವಾಂಟ್, ವಿ ವಿಲ್ ಸಪೋರ್ಟ್ ಯು ಇನ್ ದ್ಯಾಟ್. ಸೊ ಹಾಗಾಗಿ ಆವಾಗ ಅವನಿಗೆ ಫಿಲ್ಮ್ಸ್ ಅಂತ ಅನ್ಕೊಂಡೇ ಇಲ್ಲ. ಈ 1.5 years ಅಲ್ಲಿ ಅವನು ಎಕ್ಸ್ಪ್ರೆಸ್ ಮಾಡಿ ವೆನ್ ಐ ವಾಂಟ್ ಟು ಕಮ್ ಅನ್ನೋದಕ್ಕೆ ಐ ಸೆಡ್ ಓಕೆ, ಇಫ್ ಯು ವಾಂಟ್ ಟು ಕಮ್ ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದ್ಯಾಟ್. ನೀನೇ ನಿನ್ನ ಗ್ರೂಮ್ ಮಾಡ್ಕೋಬೇಕು, ನಿನ್ನ ಟ್ರೈನಿಂಗ್ ಆಗಬೇಕು, ಕಂಡೀಷನ್ ಆಗಬೇಕು. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ನೀನು ಫುಲ್ಲಿ ಪ್ರಿಪೇರ್ ಆಗಿ ಆಮೇಲೆ ನೀನು ಇದು ಮಾಡು, ಆ್ಯಂಡ್ ವಿಲ್ ಬಿ ದೇರ್ ಇನ್ ದ ಬ್ಯಾಕ್ ಗ್ರೌಂಡ್ ಸಪೋರ್ಟಿಂಗ್ ಯು. ಯಾವಾಗ ಈ ಮೂವಿ ತಯಾರಿ ಎಲ್ಲ ಆಗ್ತಾ ಇದೆ? ಇನ್ನೂ ಸ್ಟೋರಿ ಫೈನಲ್ ರೆಡಿ ಆಗ್ತಾ ಇದೆ. ಅದೆಲ್ಲ ಓಕೆ ಆದಮೇಲೆ ದೆನ್ ವಿಲ್ ಸ್ಟಾರ್ಟ್. ಅಂಬರೀಷ್ ಅವರಿಗೆ ಏನಾದರೂ ಬೇರೆ ಕನಸಿತ್ತು ಮಗ ಹೀಗಾಗಬೇಕು ಅಂತ ಚಿತ್ರರಂಗ ಬಿಟ್ಟು? ಸೊ ಅವ್ರು ಅಷ್ಟು ಸ್ಪೆಸಿಫಿಕ್ ಆಗಿ ಯಾವತ್ತೂ ಏನು ಹೇಳಿಲ್ಲ. ಆಸ್ ಲಾಂಗ್ ಆಸ್ ಈಸ್ ಗುಡ್. ಅವ್ರು ಯಾವತ್ತೂ ಯಾವುದು ಕೆಟ್ಟ ಹೆಸರು ತಗೋಬಾರ್ದು, ಯಾವುದ್ರಲ್ಲೂ ನೋ ಪ್ರಾಬ್ಲಮ್ಸ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು ಅಷ್ಟೇ ವಿನಃ ಈಸ್ ಅ ಸ್ಟ್ರಿಕ್ಟ್ ಫಾದರ್. ಎಸ್, ಅಬಿಗೆ ತುಂಬಾನೇ ರೆಸ್ಪೆಕ್ಟ್ ಅಂಡ್ ಫಿಯರ್ ಇದೆ. ಚಿತ್ರರಂಗದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅಂಬರೀಷ್ ಅವರು ಅದನ್ನು ಸಾಲ್ವ್ ಮಾಡ್ತಾ ಇದ್ರು. ರಮ್ಯಾ ಅವರ ವಿಷಯದಲ್ಲಿ ಕೂಡ ನಾವು ಗಮನಿಸ್ತೀವಿ, ಸಾಕಷ್ಟು ಸಲ ಅಪ್ಪಾಜಿ 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 ಅಂತ ಹೇಳ್ಕೊಂಡು ಬಂದ್ರು. ಅಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಯ್ತು. ಆ ನಂತರ ಅವ್ರ ಮಧ್ಯೆ ಏನಾದ್ರು ಗ್ಯಾಪ್ ಆಯ್ತಾ? ಹೊರ ಜಗತ್ತಿಗೆ ಕಂಡಂಗೆ ಈ ತರದ ಒಂದು ಸಿಚುವೇಶನ್ ಇದೆ. ಏನ್ ಆಕ್ಚುಲಿ ಇಬ್ರು ಚೆನ್ನಾಗಿದ್ದಾರಾ ಹೇಗೆ ಅಂತ? ಆ ತರ ಪ್ರೆಸ್ ಅಲ್ಲಿ ಮಾತಾಡ್ಕೊಳ್ಳೋ ತರ ಒಂದು ಸಿಲ್ಲಿಯಾಗಿ ಅನ್ಸುತ್ತೆ ನಮ್ಗೆ. ಆ ತರ ಏನು ಪ್ರಾಬ್ಲಮ್ ಏನಿಲ್ಲ ಇಬ್ರಿಗೂ. ನೆವರ್. ಶಿ ರೆಸ್ಪೆಕ್ಟ್ಸ್ ಹಿಮ್. And when Ramya became MP also, when she stood for election, ಇವ್ರು ಸಿಂಗಾಪುರಿಂದ ಡಿಸ್ಚಾರ್ಜ್ ಆಗಿ ಬಂದು ಮಲೇಷ್ಯಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಬಂದು ಇಲ್ಲಿಗೆ ಬಂದ ನೆಕ್ಸ್ಟ್ ಡೇ ಹಿ ವೆಂಟ್ ಟು ಕ್ಯಾಂಪೇನ್ ಫಾರ್ ಹರ್. ಒಂದೇ ದಿನ ಎಲ್ಲ ಡಾಕ್ಟರ್ಸ್ ಬೇಡ ಅಂತಿದ್ರು, ಇಲ್ಲ ನಾನು ಇಷ್ಟು ದಿನ ಹೋಗೋಕ್ಕಾಗಿಲ್ಲ, ನಾನು ಹೋಗಲೇಬೇಕು ಅಂತ. ಸೊ ಆ ಥರ ಮನಸ್ಸಲ್ಲಿದ್ರೆ ಯಾಕೆ ಹೋಗ್ಬೇಕು? ಆ ಹೆಲ್ತ್ ಆವಾಗ ಆ ಥರ ಇದ್ದಾಗ್ಲೂ ಅವ್ರು ಹೋಗಿದ್ದಾರೆ. ಅವ್ರು ಎಲ್ಲರೂ ಬೆಳಿಬೇಕು, ನನ್ನ ಮಕ್ಕಳು ನನ್ನ ಫ್ಯಾಮಿಲಿನೇ ಯಾಕೆ ಪಾಲಿಟಿಕ್ಸ್ಗೆ ಬರಬೇಕು, ಬೇರೆಯವ್ರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಸಿದ್ಧಾಂತ ಅವ್ರದ್ದು. ಅದನ್ನು ಯಾವಾಗಲೂ ಅವ್ರು ಹೇಳ್ತಾ ಇರ್ತಾರೆ. ಎಲ್ಲರೂ ಕೇಳ್ತಾರೆ, ಅಣ್ಣ ನೀವು ನಿಲ್ಲಿಲ್ಲ ಅಂದರೆ ಅಕ್ಕ ಅವ್ರನ್ನ ನಿಲ್ಲಿಸಿ, ಇಲ್ಲ ಮಗನ ನಿಲ್ಲಿಸಿ ಅಂತ ಈಗಲೂ ಇವತ್ತಿಗೂ ಜನ ಬಂದು ಕೇಳ್ತಾರೆ. ಇನ್ಫ್ಯಾಕ್ಟ್ ನಿನ್ನೆ ಅದ್ಯಾವುದೋ ಚಾನಲಲ್ಲಿ ಆ ಥರ ಬ್ರೇಕಿಂಗ್ ನ್ಯೂಸ್ ಸುಮಲತಾ ನಿಂತ್ಕೋತಾರೆ ಅಂತ ಹಾಕಿದ್ರಂತೆ. ನನಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಒಂದು 10 ಫೋನ್ ನನಗೆ, ಏನು ನೀವು ನಿಲ್ತಿದ್ದೀರ, ಏನು ನ್ಯೂಸ್ ನನಗೆ ಗೊತ್ತಿಲ್ಲ, ಅದು ಎಲ್ಲಿಂದ ನಿಮಗೆ ಅದು ಸೃಷ್ಟಿ ಇದು ಮಾಡಿ ನೀವು ಈ ಥರ ಅನೌನ್ಸ್ ಮಾಡ್ತೀರಾ? ಅದರಲ್ಲಿ 1% ನಿಜ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಲೈಫಲ್ಲಿ ಒಂದು ಪಾರ್ಟಿ ಮೀಟಿಂಗು ಅಥವಾ ಪಾರ್ಟಿ ಲೀಡರ್ಸ್ನ ಮನೆಗೆ ಸಹ ಬಂದ್ರೂ ನಾನು ಒಳಗೂ ಕೂತ್ಕೋತೀನಿ, ಅವ್ರನ್ನ ನಾನು ಹೆಲೋ ಹೇಳಿಬಿಟ್ಟು ಅಷ್ಟೇ. ಅದಕ್ಕಿಂತ ನನಗೆ ಅವ್ರ ಜೊತೆಯಲ್ಲಿ ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ವೈ ವಿಲ್ ಐ ಗೋ ಆ್ಯಂಡ್ ಆಸ್ಕ್? ಅಥವಾ ಅವರೇ ಆಫರ್ ಮಾಡಿದ್ರು ನಾನು ಬೇಡ ಅಂತೀನಿ. ಸೊ ಈ ಥರದ್ದೊಂದು ನ್ಯೂಸ್ ಅದೇನೋ ಆ ಸಿಚುವೇಶನ್ ಏನಾದರೂ ಬಂದರೆ ನಿಲ್ತೀರಾ ನೀವು? ಇಲ್ಲ ಇಲ್ಲ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ಮೈ ಫೋಕಸ್ ಇಸ್ ಮೈ ಸನ್. ಅವನ್ನ ಐ ವಾಂಟ್ ಹಿಮ್ ಟು ಗೆಟ್ ಎಸ್ಟಾಬ್ಲಿಷ್ಡ್. ಅವನಿಗೆ ನನ್ನ ಸಪೋರ್ಟ್ ಈಗ ಬೇಕಾಗಿದೆ. ಇಟ್ಸ್ ಅ ಕ್ರೂಷಿಯಲ್ ಟೈಮ್ ಫಾರ್ ಹಿಮ್. ಸೊ ಮೈ ಫೋಕಸ್ ವಿಲ್ ಬಿ ಡೆಫಿನೆಟ್ಲಿ ಆನ್ ದಟ್. ಅವರಿಗೆ ಪಾಲಿಟಿಕ್ಸ್ ಅಲ್ಲಿ ಫ್ರೆಂಡ್ಸ್ ಜಾಸ್ತಿ ಇರೋದಾ ಅಥವಾ ಔಟ್ ಸೈಡ್ ಇರೋದಾ ಹೇಗೆ? ಎಲ್ಲ ಸರ್ಕಲ್ಸಲ್ಲೂ ಇದ್ದಾರೆ ಅವ್ರಿಗೆ ಇಂಥ ಪಾಲಿಟಿಕ್ಸಲ್ಲೂ ಅವ್ರಿಗೆ ಬರೀ ಕರ್ನಾಟಕ ಅಂತಲ್ಲ, ಎಲ್ಲಿ ಹೋದ್ರು ನೀವು ಮಹಾರಾಷ್ಟ್ರ ಹೋದರೆ ಅಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರು ಕ್ಲೋಸ್ ಫ್ರೆಂಡು, ಕಾಶ್ಮೀರ್ ಚೀಫ್ ಮಿನಿಸ್ಟರ್ ಫಾರೂಕ್ ಅಬ್ದುಲ್ಲಾ ಅವರು
ತುಂಬ ಕ್ಲೋಸೆಸ್ಟ್. ಅಂದರೆ ಇವರಂದರೆ ತುಂಬ ಇಷ್ಟ ಅವ್ರಿಗೆ. ಇಲ್ಲೂ ಮನೆಗೆ ಬಂದಾಗೆಲ್ಲ ಬರ್ತಾರೆ, ಅವ್ರ ಜೊತೆಲಿ ಗಾಲ್ಫ್ ಎಲ್ಲ ಆಡ್ತಾರೆ. ಹಾಗೆ ಅಲ್ಲಿ ಕಾಂಗ್ರೆಸ್ ಲೀಡರ್ಸು, ಬೇರೆ ಪಾರ್ಟಿ ಲೀಡರ್ಸು, ಶತ್ರುಘ್ನ ಸಿನ್ಹಾ ಆಗಲಿ, ಸೊ ಈ ಹ್ಯಾಸ್ ಒಂಥರ ಆಲ್ ರೌಂಡ್, ಎಲ್ಲಿ ಹೋದರೂ ಇವ್ರಿಗೆ ಫ್ರೆಂಡ್ಸ್ ಇದ್ದಾರೆ. ನಿಮ್ಮ ಹಾಬೀಸ್ ಏನೇನು? ನನ್ನ ಹಾಬೀಸ್ ರೀಡಿಂಗ್, ಮ್ಯೂಸಿಕ್ ಅಂದರೆ ಲಿಸನಿಂಗ್ ಟು ಮ್ಯೂಸಿಕ್, ಟ್ರಾವೆಲಿಂಗ್ ಇಸ್ ಮೈ ಬಿಗ್ಗೆಸ್ಟ್ ಪ್ಯಾಷನ್. ಅಂಬರೀಷ್ ಅವ್ರದ್ದು ಹಾಬೀಸ್, ಅವ್ರು ನಾವು ನೋಡ್ತೀವಿ ರೇಸಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ, ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅಂದ್ರೆ ನೋಡುವಂತಹ ರೇಸಿಂಗ್ ಇಸ್ ಅ ಪ್ಯಾಷನ್ ಫಾರ್ ಹಿಮ್, ಇಟ್ಸ್ ಅ ಪ್ಯಾಷನ್ ಅಂಡ್ ಎಸ್ ಹಿ ಅಟೆಂಡ್ಸ್. ಬಟ್ ಅವರೆಲ್ಲ ಏನು ಅಂದ್ರೆ ವಾಟ್ ಎವರ್ ಹಿ ಲೈಕ್ಸ್ ಅದನ್ನ ಓಪನ್ ಆಗಿ ಮಾಡ್ತಾರೆ. ಹಿ ಈಸ್ ನೆವರ್ ಅದನ್ನ ಮುಚ್ಚುಮರವಾಗಿ ಯಾವತ್ತೂ ಮಾಡಿಲ್ಲ ಅವರು. ಹಿ ಈಸ್ ಲೈಕ್ ಅನ್ ಓಪನ್ ಬುಕ್, ಟೇಕ್ ಇಟ್ ಆರ್ ಲೀವ್ ಇಟ್ ಅಷ್ಟೇ. ಇಷ್ಟ ಇದೆಯಾ ಬನ್ನಿ, ಇಲ್ಲ ಅಂದ್ರೆ ಬರಬೇಡಿ. ದಟ್ ಇಸ್ ಬೀನ್ ಇಸ್ ಆಟಿಟ್ಯೂಡ್ ಆಲ್ ದ ಟೈಮ್. ಮದುವೆ ಆಗೋ ಸಂದರ್ಭದಲ್ಲಿ ಕೂಡ, ಅಂದ್ರೆ ಮದುವೆ ನೀವು ಹೀರೋಯಿನ್ ಅಂತ ಉತ್ತುಂಗದಲ್ಲಿ ಇದ್ದಂತ ಸಂದರ್ಭದಲ್ಲೇ ನೀವು ಮದುವೆ ಆದವರು. ಆ ಸಂದರ್ಭದಲ್ಲಿ ಅಂತ ಅದಕ್ಕಿಂತ ಮೊದಲು ಕೂಡ ಸಾಕಷ್ಟು ಗಾಸಿಪ್ಗಳು ಕೂಡ ಕೇಳಿ ಬಂದಿತ್ತು ಅಂಬರೀಷ್ ಅವ್ರ ಬಗ್ಗೆ. ಮದುವೆ ಆದ್ಮೇಲೆ ಕೂಡ ಕೇಳಿ ಬಂದಿತ್ತು. ಇವೆಲ್ಲವೂ ಗೊತ್ತಿದ್ದು ಕೂಡ ನಂಬಿಕೆಯಿಂದನೇ ಇವೆಲ್ಲವೂ ಆಯ್ತಾ ಹೇಗೆ ಅಂತ ಹೇಳಿ? ಸಿ, ಗಾಸಿಪ್ಸ್ನ ನಂಬ್ಕೊಂಡು ಹೋದ್ರೆ ಫಿಲ್ಮ್ ಇಂಡಸ್ಟ್ರಿ ಅಥವಾ ಪಾಲಿಟಿಕ್ಸ್ ಅಲ್ಲಿ ಯು ಕಾಂಟ್ ಲಿವ್ ಎಟ್ ಆಲ್. ಬಿಕಾಸ್ ಗಾಸಿಪ್ಸ್ ಅಲ್ಲಿ ಮೇಜರ್ಲಿ ಅದು 90% ಸುಳ್ಳೆ. ಸೊ ಬಿಕಾಸ್ ನಾನು ಫಿಲ್ಮ್ ಇಂಡಸ್ಟ್ರಿಯಿಂದ ಇರೋದ್ರಿಂದ ನನಗೂ ಗೊತ್ತು, ಮೇ ಬಿ ನನ್ನ ಬಗ್ಗೆನೂ ಗಾಸಿಪ್ಸ್ ಅದೇ ಥರ ಬರ್ಬೋದಾಗಿತ್ತು, ಬಂದಿತ್ತು. ಅದರಲ್ಲಿ ಅದನ್ನೆಲ್ಲ ಅವರು ಬಿಲೀವ್ ಮಾಡಿದರೆ ದೆರ್ ಇಸ್ ನೋ ಲೈಫ್, ದೆರ್ ಇಸ್ ನೋ ಮ್ಯಾರಿಡ್ ಲೈಫ್ ಆಸ್ ಸಚ್. ಆ ಬಿಲೀಫ್ ಅನ್ನೋದು ಇಟ್ ಈಸ್ ದ ಫೌಂಡೇಶನ್ ಮ್ಯಾರೇಜ್ಗೆ. ಅದಿಲ್ಲ ಅಂದರೆ ಯು ಶುಡ್ ನಾಟ್ ಗೆಟ್ ಮ್ಯಾರಿಡ್ ಅಟ್ ಆಲ್. ಆ ಟ್ರಸ್ಟು ಬಿಲೀಫ್ ಅನ್ನೋದಿಲ್ಲ ಅಂದರೆ ನೀವು ಏನೇ ಲವ್ ಮಾಡಿರಲಿ, ಇನ್ನೇನೇ ನೀವು ಒಬ್ರಿಗೊಬ್ರು ಇಷ್ಟ ಆಗಲಿ, ಇಟ್ ಡಸಂಟ್ ವರ್ಕ್, ಇಟ್ ವೋಂಟ್ ಲಾಸ್ಟ್. ಅಂಥ ಮದುವೆ ಯಾವುದು ಲಾಸ್ಟ್ ಆಗಲ್ಲ. ಅಂಬರೀಷ್ ಅವರ ಪತ್ನಿ ಆಗಿರೋದು ಈಸಿ ಜಾಬಾ ಅಥವಾ ಟಫ್? ನೀವೇ ಹೇಳಿ, ನಿಮ್ಗೇನು ಅನ್ನಿಸ್ಬೋದು? ರಾಜಕಾರಣಿಗಳ ಪತ್ನಿಗಳನ್ನ ನಾವು ನೋಡಿದಾಗ, ಅವರನ್ನು ನೋಡಿದಾಗ, ವೈಫ್ ನೋಡಿದಾಗ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಟೈಮ್ ಕೊಡೋದಿಲ್ಲ ಅಥವಾ ಪಾಪ ಟೈಮೇ ಸಿಗೋದಿಲ್ಲ ಅವ್ರ ಜೊತೆ ಇರೋದಿಕ್ಕೆ ಅಂತ ಹೇಳಿ. ಆ ರೀತಿಯಲ್ಲಿ ನೋಡಿದ್ರೆ ಎರಡರಲ್ಲೂ ಇದ್ದಾರೆ ಇವರು. ಹಾಗಾಗಿ ಯಾವುದು? ಸಿನಿಮಾ ಇಂಡಸ್ಟ್ರಿದಲ್ಲಿದ್ದಾಗ ನಾವಿಬ್ರು ವಿ ವರ್ ವರ್ಕಿಂಗ್. ಅದು ನಾನು ಟಫ್ ಅಂತ ನಾನು ಹೇಳಕ್ಕಾಗಲ್ಲ. ಬಿಕಾಸ್ ಐ ಆಮ್ ಬಿಲಾಂಗಿಂಗ್ ಟು ದ ಸೇಮ್ ಇಂಡಸ್ಟ್ರಿ ಇರೋದ್ರಿಂದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ ಡಿಮ್ಯಾಂಡ್ಸ್ ಏನು. ಸಿನಿಮಾ ಶೂಟಿಂಗ್ಸ್ ಅಂದರೆ ಎಲ್ಲೆಲ್ಲೋ ಔಟ್ಡೋರ್ ಶೂಟಿಂಗ್ಸ್ ಇರುತ್ತೆ ಅಥವಾ ಡೇ ನೈಟ್ ಶೂಟಿಂಗ್ ಇರುತ್ತೆ. ಸೊ ಇಟ್ಸ್ ನಾಟ್ ಅ 9 to 5 ಜಾಬ್. ಅದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೌ ಕ್ಯಾನ್ ಐ ಕಂಪ್ಲೇನ್? ಸೊ ನನಗದು ವಿ ವರ್ ಯೂಸ್ ಟು ಇಟ್. ಸೊ ಅದನ್ನು ನಾನು ಟಫ್ ಅಂತ ನಾನು ತಿಳ್ಕೊಂಡಿಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್, ನನಗೆ ತುಂಬ ಜನ ನಾನು ನೋಡಿದ್ದೀನಿ ಹೌ ವೆಲ್ ದೇ ಅಡ್ಜಸ್ಟ್. ನನ್ನ ತುಂಬ ಕ್ಲೋಸ್ ಫ್ರೆಂಡು ಚಿರಂಜೀವಿ ಅವರ ವೈಫ್ ಸುರೇಖಾ, ಅವ್ರು ನನಗೆ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ದ ವೇ ಶಿ ಯೂಸ್ ಟು ಹ್ಯಾಂಡಲ್ ಇಟ್. ತುಂಬ ಸ್ಪೋರ್ಟಿವ್ ಇರೋರು ಅವ್ರ ಫ್ರೆಂಡ್ಸ್ ಜೊತೆಲಾಗಲಿ, ಹೀರೋಯಿನ್ಸ್ ಜೊತೆಲಾಗಲಿ, ಕೋಸ್ಟಾರ್ ಜೊತೆಲಾಗಲಿ. ಸೊ ಶಿ ವಾಸ್ ಅ ಬಿಗ್ ಇನ್ಸ್ಪಿರೇಷನ್ ಫಾರ್ ಮೀ. ಒಂದು ಸಕ್ಸಸ್ಫುಲ್ ಮ್ಯಾರೇಜ್ ಅಂದರೆ ವೈಫ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ದಿನ ವಾಟ್ ಈಸ್ ಮೈ ಲೈಫ್, ವಾಟ್ ಈಸ್ ಅವರ್ ಲೈಫ್, ವಾಟ್ ಈಸ್ ಮೈ ಚೈಲ್ಡ್ಸ್ ಲೈಫ್ ಅನ್ನೋದು ಯೋಚನೆ ಮಾಡಬೇಕು. ಸೊ ಅದನ್ನು ನೋಡಿದಾಗ ಇದೆಲ್ಲ ಓಕೆ, ಒಂದಿನ ಏನೋ ಇರಿಟೇಟ್ ಆಗುತ್ತೆ, ಬೇಜಾರಾಗುತ್ತೆ, ಓಕೆ, ನೆಕ್ಸ್ಟ್ ಡೇಗೆ ಸರಿ ಹೋಗ್ಬೇಕದು. ಯು ಶುಡ್ ನಾಟ್ ಪ್ರೊಲಾಂಗ್ ಇಟ್ ಅಂತ ವಿಷಯಗಳನ್ನ. ನಿಮ್ಮ ಅಮ್ಮ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಅಂತ, ಅತ್ತೆ ಅಂದ್ರೆ ತುಂಬಾ ಪ್ರೀತಿ ಅಂತ ಹೇಳ್ಕೊಂಡಿದ್ರು, ಹೇಗೆ ಅಂತ ಹೇಳಿ? ಅವ್ರ ಅಮ್ಮನೇ ಅವ್ರಿಗೆ ತುಂಬಾ ಇಷ್ಟ. ಶಿ ವಾಸ್ ಲೈಕ್, ಯಾರು ಏನು ಹೇಳಿದ್ರು ಅವ್ರು ಕೇಳಿಸ್ಕೊಳ್ತಾ ಇರ್ಲಿಲ್ಲ ಇವ್ರ ಬಗ್ಗೆ. ಏನು ಹೇಳಿದ್ರು ನನ್ನ ಮಗ ತಪ್ಪು ಮಾಡಲ್ಲ, ನನ್ನ ಮಗ ಮಾಡಿದ್ದೇ ಕರೆಕ್ಟು, ನನ್ನ ಮಗ ಹೇಳಿದ್ದೇ ಕರೆಕ್ಟು. ಅವ್ನು ಲೇಟಾಗಿ ಬಂದ, ಏನೋ ರೀಸನ್ ಇರಬೇಕು, ಏನೋ ಕಾರಣ ಇರಬೇಕು, ಇದು ಏನಲ್ಲಿ ಆ ಥರ ಪ್ರತಿಯೊಂದಕ್ಕೂ ಅವ್ರು ಎಕ್ಸ್ಕ್ಯೂಸ್ ಕೊಟ್ಕೊಂಡು ಬರೋರಂತ. ಸೊ ಆ ಥರ ಅಂದರೆ ಶಿ ವಾಸ್ ವೆರಿ 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 ಪ್ರೊಟೆಕ್ಟಿವ್ ಆ್ಯಂಡ್ ಪೊಸೆಸಿವ್ ಆ್ಯಂಡ್ ಹಿ ಆಲ್ಸೋ ಅಡೋರ್ಡ್ ಹಿಸ್ ಮದರ್. ಅದೇ ಈಗ ಕಷ್ಟ ಆಗುತ್ತೆ ಅನ್ಸುತ್ತೆ, ಮಗನ್ಗೆ ಎಲ್ಲ ಸಲಿಗೆ ಕೊಟ್ಟು ಯಾರ ಮಾತು ಕೇಳಿದ್ರೆ. ಅದೇ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಅಮ್ಮ ಏನಾದ್ರೂ ನಿಮ್ಗೆ ಒಂಚೂರು ಸರಿಯಾಗಿ ಅವಾಗ ಕೊಟ್ಟಿದ್ರೆ ಇವಾಗ ಇಷ್ಟು ಸ್ಟಬ್ಬನ್ ಆಗಿರ್ತಿರ್ಲಿಲ್ಲ ನೀವು ಅಂತ. ಬಟ್ ಯಾರ ಮಾತು ಕೇಳಲ್ಲ, ನಂದೇ ಕರೆಕ್ಟು ಅನ್ನೋದು ಅದು. ಸೊ ಸಮ್ ಟೈಮ್ಸ್ ದಟ್ ಪೋಸಸ್ ಅ ಪ್ರಾಬ್ಲಮ್ ಈ ಥರದ ವಿಷಯದಲ್ಲಿ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಇವತ್ತಿನ ಅತಿಥಿ. ನೋಡ್ತಾ ಇರಿ News18 ಕನ್ನಡ, ಸದಾ ನಿಮ್ಮೊಂದಿಗೆ.